ನಮಸ್ತೆ, ನಾನು ಡಾಕ್ಟರ್ ಧನ್ಯಶ್ರೀ, ನಿಸರ್ಗ ಹಾಸ್ಪಿಟಲ್, ಜಯನಗರ, ಬೆಂಗಳೂರು. ಇತ್ತೀಚೆಗೆ ನಮ್ಮಲ್ಲಿ ಕಾಣುವಂತಹ ಹಲವಾರು ಆರೋಗ್ಯ ಸಮಸ್ಯೆಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಕಾರಣವಾಗಿದೆ. ನಿಮ್ಗೆ ಆಗ್ತಿರುವಂತಹ ಸುಸ್ತು, ಮೂಡ್ ಸ್ವಿಂಗ್ಸ್, ಥೈರಾಯ್ಡ್ ಸಮಸ್ಯೆ, ಸಕ್ಕರೆ ಕಾಯಿಲೆ ಅಥವಾ ಮುಟ್ಟಿನ ಸಮಸ್ಯೆ, ಈ ಎಲ್ಲಾ ಸಮಸ್ಯೆಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಕಾರಣವಾಗಿರಬಹುದು. ಇವತ್ತಿನ ವಿಡಿಯೋದಲ್ಲಿ ನಾವು ಹಾರ್ಮೋನ್ ಇಂಬ್ಯಾಲೆನ್ಸ್ಗೆ ಏನೇನು ಕಾರಣ, ಹಾಗೆ ನ್ಯಾಚುರಲ್ ಆಗಿ ನಾವು ಅದನ್ನ ಹೇಗೆ ಸರಿಪಡಿಸ್ಕೋಬಹುದು ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ಹಾರ್ಮೋನ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಈ ಹಾರ್ಮೋನ್ಗಳು ಅಂದ್ರೆ ಕೆಮಿಕಲ್ ಮೆಸೆಂಜರ್ಸ್ ಅಂತ ಹೇಳ್ತೀವಿ. ಇವು ನಮ್ಮ ರಕ್ತದಲ್ಲಿ ಮೆಸೆಂಜರ್ ತರ ಕೆಲಸ ಮಾಡುತ್ತೆ. ಅಂದ್ರೆ ನಮ್ಮ ರಕ್ತದ ಮೂಲಕ ದೇಹದ ಬೇರೆ ಬೇರೆ ಅಂಗಗಳಿಗೆ, ಭಾಗಗಳಿಗೆ ಹೋಗಿ ಅವುಗಳು ಏನ್ ಕೆಲಸ ಮಾಡ್ಬೇಕು ಅನ್ನೋಂತ ಸಂದೇಶಗಳನ್ನ ಕೊಡುತ್ತೆ. ಇದಕ್ಕೆ ನಾವು ಹಾರ್ಮೋನ್ಸ್ ಅಂತ ಕರಿತೀವಿ. ನಮ್ಮ ದೇಹದಲ್ಲಿ ಆಗುವಂತಹ ಎಲ್ಲಾ ರೀತಿಯ ಚಟುವಟಿಕೆಗಳಿಗೆ ಈ ಹಾರ್ಮೋನ್ಸ್ ನ ಅಗತ್ಯ ಇರುತ್ತೆ. ನಾನು ಉದಾಹರಣೆ ಹೇಳ್ಬೇಕು ಅಂದ್ರೆ, ಈಗ ನಮ್ಮ ಥೈರಾಯ್ಡ್ ಹಾರ್ಮೋನ್ ಕರೆಕ್ಟ್ ಆಗಿ ಪ್ರೊಡ್ಯೂಸ್ ಆಗ್ಬೇಕು, ಥೈರಾಯ್ಡ್ ಗ್ಲ್ಯಾಂಡ್ ಸರಿಯಾಗಿ ವರ್ಕ್ ಮಾಡ್ಬೇಕು ಅಂದ್ರೆ ಥೈರಾಯ್ಡ್ ಹಾರ್ಮೋನ್ಸ್, ಅದಕ್ಕೆ ಸಂಬಂಧಪಟ್ಟಂತಹ ಹಾರ್ಮೋನ್ಸ್ ಗಳು ಸರಿಯಾಗಿ ಕೆಲಸ ಮಾಡ್ಬೇಕಾಗುತ್ತೆ. ಈಗ ಬೆಳವಣಿಗೆ, ಮಕ್ಕಳ ಬೆಳವಣಿಗೆ ಅಥವಾ ಏಜ್ ವೈಸ್ ನಮ್ಮ ಗ್ರೋತ್ ಹೇಗೆ ಆಗ್ತಾ ಇದೆ, ಅದಕ್ಕೆ ಕೂಡ ಗ್ರೋತ್ ಹಾರ್ಮೋನ್ ಅಗತ್ಯ ಇರುತ್ತೆ. ನಮ್ಗೆ ಕರೆಕ್ಟ್ ಆಗಿ ಹಸಿವಾಗ್ಬೇಕು ಅಥವಾ ಹೊಟ್ಟೆ ತುಂಬಿತು ಅಂತ ಸಿಗ್ನಲ್ ಕೊಡಕ್ ಕೂಡ ನಮಗೆ ಹಾರ್ಮೋನ್ಸ್ ಗಳ ಅಗತ್ಯ ಇರುತ್ತೆ. ನಿದ್ದೆ ಸರಿಯಾಗಿ ಬರ್ಬೇಕು ಅಂದ್ರೆ ಕೂಡ ಮೆಲಟೋನಿನ್ ಹಾರ್ಮೋನ್ ಇರಬೇಕು. ನಾವು ಖುಷಿಯಾಗಿರ್ಬೇಕು ಅಂದ್ರೂ ಕೂಡ ಸೆರೋಟೋನಿನ್, ಡೋಪಮೈನ್ ಗಳಂತಹ ಹಾರ್ಮೋನ್ಸ್ ಗಳ ಅಗತ್ಯ ಇರುತ್ತೆ. ಇದೇ ರೀತಿ ನಮ್ಮ ದೇಹದಲ್ಲಿ ಆಗುವಂತಹ ಹಲವಾರು ಚಟುವಟಿಕೆಗಳಿಗೆ ಹಾರ್ಮೋನ್ಸ್ ಗಳ ಅಗತ್ಯ ಇರುತ್ತೆ. ಈ ಹಾರ್ಮೋನ್ಸ್ ಗಳಲ್ಲಿ ಇಂಬ್ಯಾಲೆನ್ಸ್ ಆದಾಗ ನಮ್ಮ ದೇಹದಲ್ಲಿ ಬೇರೆ ಬೇರೆ ರೀತಿಯಾದ ಸಿಂಪ್ಟಮ್ಸ್ ಹಾಗೂ ಸಮಸ್ಯೆಗಳು ಆಗುವಂತಹ ಸಾಧ್ಯತೆ ಇರುತ್ತೆ. ಹಾಗಾದ್ರೆ ಈ ಹಾರ್ಮೋನ್ ಇಂಬ್ಯಾಲೆನ್ಸ್ಗೆ ಕಾರಣಗಳೇನೇನು ಅಂತ ತಿಳ್ಕೊಳ್ಳೋಣ. ಇದು ಕಾರಣಗಳನ್ನು ನೋಡ್ಬೇಕಾದ್ರೆ ಫಸ್ಟ್ ಬರೋದೇ ಸ್ಟ್ರೆಸ್. ನಾವು ತಗೊಳ್ಳುವಂತಹ ಸ್ಟ್ರೆಸ್, ಟೆನ್ಷನ್ ಇಂದಾಗಿ ನಮ್ಮ ಬಾಡಿಯಲ್ಲಿ ಸ್ಟ್ರೆಸ್ ಹಾರ್ಮೋನ್ ಅಂದ್ರೆ ಕಾರ್ಟಿಸಾಲ್ ಹಾರ್ಮೋನ್ ತುಂಬಾ ಜಾಸ್ತಿ ಆಗುತ್ತೆ. ಈ ಕಾರ್ಟಿಸಾಲ್ ಲೆವೆಲ್ಸ್ ಜಾಸ್ತಿ ಆದಾಗ ಇದು ಬೇರೆ ಹಾರ್ಮೋನ್ಗಳ ಮೇಲೆ ಕೂಡ ಇಂಪ್ಯಾಕ್ಟ್ ಅನ್ನ ಬೀರುತ್ತೆ. ಇದರಿಂದಾಗಿ ಬೇರೆ ಹಾರ್ಮೋನ್ ಅಲ್ಲಿ ಕೂಡ ಇಂಬ್ಯಾಲೆನ್ಸ್ ಆಗಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಎರಡನೇದು ನೋಡ್ಬೇಕಾದ್ರೆ ಸ್ಲೀಪ್. ಕರೆಕ್ಟ್ ಆಗಿ ನಾವು ನಿದ್ದೆ ಮಾಡ್ತಾ ಇರಲ್ಲ. ದಿನಕ್ಕೆ ನಮ್ಗೆ ಅಟ್ಲೀಸ್ಟ್ 7 to 8 hours ಸರಿಯಾದ ನಿದ್ದೆ ಬೇಕು. ಅದು ಕೂಡ ರಾತ್ರಿ ಹೊತ್ತಿನ ನಿದ್ದೆನೇ ಇರಬೇಕು. ಕರೆಕ್ಟ್ ಆಗಿ ನಿದ್ದೆ ಮಾಡದೇ ಇರೋದ್ರಿಂದ, ಟೈಮಿಂಗ್ ಸರಿಯಾಗಿ ಇಲ್ಲದೆ ಇರೋದ್ರಿಂದ, ನಿದ್ರಾಹೀನತೆಯಿಂದಾಗಿ ಕೂಡ ಹಲವಾರು ಹಾರ್ಮೋನ್ಸ್ ಗಳಲ್ಲಿ ವ್ಯತ್ಯಾಸ ಆಗುವಂತ ಸಾಧ್ಯತೆ ಇರುತ್ತೆ. ಇನ್ನು ಮೂರನೇದು ನೋಡೋದಾದ್ರೆ ಡಯಟ್. ಈಗಿನ ಲೈಫ್ ಸ್ಟೈಲ್ ಮತ್ತೆ ಫುಡ್ ಹ್ಯಾಬಿಟ್ಸ್. ನಮ್ಮ ಫುಡ್ ಹ್ಯಾಬಿಟ್ಸ್ ತುಂಬಾ ಕೆಟ್ಟದಾಗಿದೆ ಇವಾಗ. ರಿಫೈನ್ಡ್ ಶುಗರ್ ಇರ್ಬೋದು, ಟ್ರಾನ್ಸ್ ಫ್ಯಾಟ್ ಇರ್ಬೋದು, ಲೋ ಪ್ರೋಟೀನ್ ಫುಡ್ ಇರ್ಬೋದು, ಪ್ರೊಸೆಸ್ಡ್ ಫುಡ್ ಇರ್ಬೋದು. ಇವೆಲ್ಲ ತಿನ್ನೋದ್ರಿಂದಾಗಿ ನಮ್ಮ ದೇಹಕ್ಕೆ ಬೇಕಾಗುವಂತಹ ಪೋಷಕಾಂಶಗಳು ಸರಿಯಾದ ಪ್ರಮಾಣದಲ್ಲಿ ಸಿಗ್ತಾ ಇಲ್ಲ. ಈ ಪೋಷಕಾಂಶಗಳ ಕೊರತೆ ಆದಾಗ ನಮ್ಮ ಹಾರ್ಮೋನ್ ಪ್ರೊಡಕ್ಷನ್ಗೆ, ಉತ್ಪತ್ತಿಗೆ ಬೇಕಾಗುವಂತಹ ಪೋಷಕಾಂಶಗಳು ಇಲ್ಲದೆ ಇದ್ದಾಗ ಸರಿಯಾಗಿ ಪ್ರೊಡಕ್ಷನ್ ಆಗೋದಿಲ್ಲ. ಇದರಿಂದಾಗಿ ಕೂಡ ಹಾರ್ಮೋನ್ ಅಲ್ಲಿ ಇಂಬ್ಯಾಲೆನ್ಸ್ ಆಗುವಂತ ಸಾಧ್ಯತೆ ಇರುತ್ತೆ. ಇನ್ನು ನಾಲ್ಕನೇದು ನೋಡ್ಬೇಕಾದ್ರೆ ಸೆಡೆಂಟರಿ ಲೈಫ್ ಸ್ಟೈಲ್ ಅಂದ್ರೆ ಇನ್ಆಕ್ಟಿವಿಟಿ. ಈಗ ಹೆಚ್ಚಿನವರು ಅತಿಯಾಗಿ ಇಡೀ ದಿನ ಕೂತ್ಕೊಂಡೇ ಕೆಲಸ ಮಾಡ್ತಿರ್ತಾರೆ ಅಥವಾ ನಿಂತ್ಕೊಂಡೇ ಕೆಲಸ ಮಾಡ್ತಾ ಇರ್ತಾರೆ. ಆಕ್ಟಿವಿಟೀಸ್ ಏನೂ ಇರಲ್ಲ, ಒಂದೇ ರೀತಿಯಾಗಿ ಇರ್ತಾರೆ. ಇದರಿಂದಾಗಿ ನಮ್ಮ ಈ ಸೆಡೆಂಟರಿ ಲೈಫ್ ಸ್ಟೈಲ್ ಇಂದಾಗಿ ಕೂಡ ನಮ್ಮ ಹಾರ್ಮೋನ್ಸ್ ಅಲ್ಲಿ ಇಂಬ್ಯಾಲೆನ್ಸ್ ಆಗುವಂತ ಸಾಧ್ಯತೆ ಇರುತ್ತೆ. ಐದನೇದು ಗಟ್ ಇಂಬ್ಯಾಲೆನ್ಸ್ ಅಥವಾ ಗಟ್ ಡಿಸ್ಬಯೋಸಿಸ್. ನಮ್ಮ ಕರಳಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾ ಮತ್ತೆ ಕೆಟ್ಟ ಬ್ಯಾಕ್ಟೀರಿಯಾದ ಸಂಖ್ಯೆಯಲ್ಲಿ ಇಂಬ್ಯಾಲೆನ್ಸ್ ಉಂಟಾದಾಗ ಅದರಿಂದ ಕೂಡ ನಮ್ಗೆ ಹಾರ್ಮೋನ್ ಅಲ್ಲಿ ವ್ಯತ್ಯಾಸ ಆಗ್ಬೋದು. ಯಾಕಂದ್ರೆ ಕೆಲವೊಂದು ಹಾರ್ಮೋನ್ ನಮ್ಮ ಗಟ್ಟಿಂದ ಕೂಡ ಪ್ರೊಡ್ಯೂಸ್ ಆಗುತ್ತೆ. ಅಂದ್ರೆ ಸೆರೋಟೋನಿನ್, ಡೋಪಮೈನ್, ಮೆಲಟೋನಿನ್ ಇಂತಹ ಹಾರ್ಮೋನ್ಗಳೆಲ್ಲ ಸರಿಯಾಗಿ ಉತ್ಪತ್ತಿ ಆಗ್ಬೇಕು ಅಂದ್ರೆ ನಮ್ಮ ಕರಳು ಕೂಡ ಸರಿಯಾಗಿರ್ಬೇಕು. ಅಲ್ಲಿರುವಂತಹ ಒಳ್ಳೆ ಬ್ಯಾಕ್ಟೀರಿಯಾಗಳ ಸಂಖ್ಯೆನು ಚೆನ್ನಾಗಿರ್ಬೇಕು. ಹಾಗಾದ್ರೆ ಮಾತ್ರ ಈ ಹಾರ್ಮೋನ್ಗಳೆಲ್ಲ ಕರೆಕ್ಟ್ ಆಗಿ ಪ್ರೊಡ್ಯೂಸ್ ಆಗಕ್ಕೆ ಸಾಧ್ಯ. ಇದಲ್ಲದೇನೆ ಈಸ್ಟ್ರೋಜನ್ ಅಂತ ಹಾರ್ಮೋನ್ಗಳು ನಮ್ಮ ದೇಹದಲ್ಲಿ ತುಂಬಾ ಜಾಸ್ತಿ ಇದ್ರೆ ಅದನ್ನ ಕಡಿಮೆ ಮಾಡಕ್ಕೆ ಕೂಡ ನಮ್ಮ ಗಟ್ ತುಂಬಾ ಒಳ್ಳೆಯ ರೋಲ್ ಅನ್ನ ಪ್ಲೇ ಮಾಡುತ್ತೆ. ಗಟ್ ಅಲ್ಲಿ ಇಂಬ್ಯಾಲೆನ್ಸ್ ಇದ್ರೆ ಕೂಡ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುವಂತ ಸಾಧ್ಯತೆ ಇರುತ್ತೆ. ಇನ್ನು ಆರನೇದು ಏನಂದ್ರೆ ಎಂಡೋಕ್ರೈನ್ ಡಿಸ್ರಪ್ಟರ್ಸ್ ಅಂತ ಹೇಳ್ತೀವಿ. ಇತ್ತೀಚೆಗೆ ನಾವು ಬಳಕೆ ಮಾಡುವಂತಹ ಪ್ಲಾಸ್ಟಿಕ್ ಐಟಮ್ಸ್ ಗಳಿರ್ಬೋದು ಅಥವಾ ಪೆಸ್ಟಿಸೈಡ್ಸ್ ಇರ್ಬೋದು, ಆಹಾರದಲ್ಲಿ ನಮ್ಗೆ ಗೊತ್ತಿಲ್ಲದೆ ಬರುವಂತಹ ಪೆಸ್ಟಿಸೈಡ್ಸ್ ಇರ್ಬೋದು, ಅಥವಾ ನಾವು ಯೂಸ್ ಮಾಡುವಂತಹ ಕಾಸ್ಮೆಟಿಕ್ಸ್ ಇರ್ಬೋದು. ಇದರಲ್ಲಿರುವಂತಹ ಕೆಲವೊಂದು ಕೆಮಿಕಲ್ಸ್ ಕೂಡ ನಮ್ಮ ದೇಹದಲ್ಲಿ ಇರುವಂತಹ ಹಾರ್ಮೋನ್ ಗಳಿಗೆ ಇಂಬ್ಯಾಲೆನ್ಸ್ ಮಾಡುವಂತ ಸಾಧ್ಯತೆ ಕೂಡ ಇರುತ್ತೆ. ಹಾಗಾದ್ರೆ ಈ ಹಾರ್ಮೋನ್ ಇಂಬ್ಯಾಲೆನ್ಸ್ ಆದಾಗ ಅಥವಾ ಆಗದೆ ಇರೋ ತರ ನಾವು ಹೇಗೆ ನ್ಯಾಚುರಲ್ ಆಗಿ ಮೇಂಟೈನ್ ಮಾಡ್ಬೋದು ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ಅದ್ರಲ್ಲಿ ಬರೋದು ಡಯಟ್. ನಮ್ಮ ಆಹಾರದಲ್ಲಿ ವ್ಯತ್ಯಾಸ ಮಾಡ್ಕೋಬೇಕು. ನಮ್ಮ ಇಂಡಿಯನ್ ಅಥವಾ ಭಾರತದಲ್ಲಿ ಹೆಚ್ಚಾಗಿ ಪ್ರೋಟೀನ್ ನಾವು ಇಂಟೇಕ್ ತುಂಬಾ ಕಡಿಮೆ ಮಾಡ್ತಾ ಇರ್ತೀವಿ. ಅದರಿಂದ ಕೂಡ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ಬೋದು. ನಾವು ತಿನ್ನುವಂತ ಆಹಾರದಲ್ಲಿ ಒಳ್ಳೆ ರೀತಿಯಾದ ಪ್ರೋಟೀನ್ ಇರಬೇಕು. ಅಂದ್ರೆ ಅದಕ್ಕೆ ಮೊಟ್ಟೆ, ಚಿಕನ್, ಪನ್ನೀರ್, ಬೇಳೆ, ಕಾಳುಗಳು ಇಂತಹ ಆಹಾರಗಳನ್ನ ನಾವು ಜಾಸ್ತಿ ಸೇವಿಸಬೇಕು. ಎರಡನೇದು ಹೆಲ್ದಿ ಫ್ಯಾಟ್ಸ್ ಅಂದ್ರೆ ಒಳ್ಳೆಯ ಕೊಬ್ಬಿನ ಅಂಶ. ಸುಮಾರು ಹಾರ್ಮೋನ್ ಪ್ರೊಡ್ಯೂಸ್ ಆಗ್ಬೇಕಂದ್ರೆ ಅದಕ್ಕೆ ಒಳ್ಳೆಯ ಫ್ಯಾಟಿನ ಅಗತ್ಯ ಇರುತ್ತೆ. ಒಳ್ಳೆ ಫ್ಯಾಟ್ ಇರುವಂತಹ, ಕೊಬ್ಬಿರುವಂತಹ ಆಹಾರನ ನಾವು ಸೇವಿಸಬೇಕು. ಅದು ನಟ್ಸ್ ಅಂಡ್ ಸೀಡ್ಸ್ ಇರ್ಬೋದು, ಅವಕಾಡೋಸ್ ಇರ್ಬೋದು, ಆಲಿವ್ ಆಯಿಲ್ ಇರ್ಬೋದು, ಅಥವಾ ಕೊಬ್ಬರಿ ಎಣ್ಣೆ ಇರ್ಬೋದು. ಇದೆಲ್ಲದರ ಮೂಲಕ ನಮಗೆ ಒಳ್ಳೆ ರೀತಿಯಾದ ಫ್ಯಾಟ್ ನಮ್ಮ ದೇಹಕ್ಕೆ ದೊರಕುತ್ತೆ. ಮೂರನೇದು ಫೈಬರ್ ಅಂದ್ರೆ ನಾರಿನಂಶ. ಒಳ್ಳೆಯ ನಾರಿನಂಶ ಇರೋ ಆಹಾರ ಸೇವಿಸೋದ್ರಿಂದ
ನಮ್ಮ ಗಟ್ಟಲ್ಲಿ ಒಳ್ಳೆಯ ಬ್ಯಾಕ್ಟೀರಿಯಾಕ್ಕೆ ಕೂಡ ಇದು ಹೆಲ್ಪ್ ಆಗುತ್ತೆ. ಇದಲ್ದೇನೆ ನಮ್ಮ ಬಾಡಿಯಲ್ಲಿ ಇನ್ಸುಲಿನ್ ಸ್ಪೈಕ್ ಆಗದೆ ಇರೋ ತರ ಇದು ನೋಡ್ಕೊಳ್ಳುತ್ತೆ. ಹಾಗೇನೆ ಸ್ಟ್ರೆಸ್ ಹಾರ್ಮೋನ್ ಕಾರ್ಟಿಸೋಲ್ ಲೆವೆಲ್ ಅನ್ನ ಕಡಿಮೆ ಮಾಡಕ್ಕೆ ಕೂಡ ಫೈಬರ್ ಹೆಲ್ಪ್ ಮಾಡುತ್ತೆ. ಸೊ ಇದರಿಂದಾಗಿ ನಾವು ಒಳ್ಳೆ ನಾರಿನಾಂಶ ಇರುವಂತ ಆಹಾರ ಅಂದ್ರೆ ಹೆಚ್ಚಿನ ತರಕಾರಿಗಳು, ಹಣ್ಣುಗಳ ಸೇವನೆಯನ್ನ ಮಾಡಬೇಕು. ನಾಲ್ಕನೇದೇನಂದ್ರೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ಮತ್ತೆ ವಿಟಮಿನ್ಸ್ಗಳು. ಮ್ಯಾಗ್ನೀಷಿಯಂ, ಜಿಂಕ್, ಸೆಲೇನಿಯಂ ಇಂತಹ ಮೈಕ್ರೋನ್ಯೂಟ್ರಿಯೆಂಟ್ಸ್ ಮತ್ತೆ ವಿಟಮಿನ್ಸ್ಗಳು, ವಿಟಮಿನ್ ಡಿ, ಬಿ ಕಾಂಪ್ಲೆಕ್ಸ್ ವಿಟಮಿನ್ಸ್ ಇವೆಲ್ಲ ಕೂಡ ನಮ್ಮ ಹಲವಾರು ಹಾರ್ಮೋನಿನ ಉತ್ಪತ್ತಿಗೆ ಹಾಗೂ ಅದು ಮಾಡುವಂತ ಕೆಲಸಕ್ಕೋಸ್ಕರ ಬೇಕಾಗುತ್ತೆ. ಸೊ ಈ ಪೋಷಕಾಂಶಗಳಲ್ಲಿ ನಮಗೆ ಕೊರತೆ ಇದ್ದಾಗ, ಡಿಫಿಷಿಯನ್ಸಿ ಇದ್ದಾಗ ಅವಾಗ ಕೂಡ ಹಾರ್ಮೋನ್ಸ್ಗೆ ಕರೆಕ್ಟ್ ಆಗಿ ಫಂಕ್ಷನ್ ಮಾಡಕ್ಕೆ ಆಗ್ತಾ ಇರಲ್ಲ. ಇದರಿಂದಾಗಿ ಕೂಡ ನಮ್ಮಲ್ಲಿ ಹಲವಾರು ಆರೋಗ್ಯದ ಸಮಸ್ಯೆ ಕಾಣಬಹುದು. ಐದನೇದೇನಂದ್ರೆ ಹೈಡ್ರೇಷನ್ ಅಂದ್ರೆ ನೀರು. ಸೊ ದಿನಕ್ಕೆ 2-3 ಲೀಟರ್ ಅಷ್ಟು ನೀರನ್ನ ನಾವು ಸೇವಿಸ್ತಾ ಬರಬೇಕು. ನೀರು ಅಂದ ತಕ್ಷಣ ನೀರೇ ಇರ್ಬೇಕದು. ಅದರ ಬದಲು ನೀವು ಜ್ಯೂಸ್ ಸೇವನೆ ಮಾಡೋದು, ಕಾರ್ಬೋನೇಟೆಡ್ ಡ್ರಿಂಕ್ ಸೇವನೆ ಮಾಡೋದು ಅದನ್ನ ಮಾಡಬಾರ್ದು. ಸೊ ನೀರನ್ನ ನಾವು ಚೆನ್ನಾಗಿ ಸೇವನೆ ಮಾಡ್ತಾ ಹೈಡ್ರೇಟೆಡ್ ಆಗಿ ಇಟ್ಕೋಬೇಕು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಅನ್ನ ಸರಿ ಮಾಡ್ಬೇಕು ಅಂದ್ರೆ ನಮ್ಮ ಲೈಫ್ ಸ್ಟೈಲ್ ಅಲ್ಲಿ ಕೂಡ ನಾವು ಮಾಡಿಫಿಕೇಶನ್ ಮಾಡ್ಬೇಕಾಗುತ್ತೆ. ಸೊ ಅದರಲ್ಲಿ ಫಸ್ಟ್ ಒನ್ ಏನಂದ್ರೆ ಸ್ಟ್ರೆಸ್. ಸೊ ಸ್ಟ್ರೆಸ್ ಅನ್ನ ಕಡಿಮೆ ಮಾಡ್ಬೇಕು ಅಂದ್ರೆ ಅದಕ್ಕೆ ಬೇಕಾಗುವಂತಹ ಕೆಲವೊಂದು ಪ್ರಾಕ್ಟೀಸಸ್ ನ ಅಳವಡಿಸ್ಕೋಬೇಕು. ಅಂದ್ರೆ ಯೋಗಾಭ್ಯಾಸ ಮಾಡೋದಿರ್ಬೋದು, ಮೆಡಿಟೇಷನ್ ಇರ್ಬೋದು, ಪ್ರಾಣಾಯಾಮ ಅಭ್ಯಾಸ. ಸೊ ಈ ತರ ಮಾಡೋದ್ರಿಂದ ನಿಮ್ಮ ಸ್ಟ್ರೆಸ್ ಲೆವೆಲ್ಸ್ ಅನ್ನ ಸ್ವಲ್ಪ ಕಡಿಮೆ ಮಾಡ್ಕೋಬಹುದು. ಹಾಗೇನೆ ಎಕ್ಸಸೈಸ್ ತುಂಬಾನೇ ಮುಖ್ಯ. ನಾವು ದಿನಕ್ಕೆ ಅಟ್ಲೀಸ್ಟ್ ಅರ್ಧ ಗಂಟೆಯಿಂದ 3/4 ಗಂಟೆ ಅಷ್ಟಾದ್ರೂ ಎಕ್ಸಸೈಸ್ ಪ್ರತಿದಿನ ಮಾಡ್ತಾ ಬರಬೇಕು. ಸೊ ಅದು ವಾಕಿಂಗ್ ಇರ್ಬೋದು, ಜಾಗಿಂಗ್ ಇರ್ಬೋದು, ಜಿಮ್ ಇರ್ಬೋದು, ಅಂದ್ರೆ ಸ್ಟ್ರೆಂತ್ ಟ್ರೈನಿಂಗ್ ಮಾಡ್ಕೋಬಹುದು, ಅಥವಾ ನಿಮ್ಗೆ ಇಷ್ಟವಾದ ಯಾವ್ದಾದ್ರು ಗೇಮ್ಸ್ ಇರ್ಬೋದು, ಬ್ಯಾಡ್ಮಿಂಟನ್, ಕ್ರಿಕೆಟ್. ಸೊ ಇದೆಲ್ಲ ಕೂಡ ನಮ್ಮ ಫಿಸಿಕಲಿ ಕೂಡ ನಮ್ಗೆ ಎಕ್ಸಸೈಸ್ ಕೊಟ್ಟು ಬಾಡಿನ ಫಿಟ್ ಆಗಿ ಇಟ್ಕೊಳ್ಳಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೇನೆ ನಮ್ಮ ಹಾರ್ಮೋನ್ಸ್ ಲೆವೆಲ್ ಅನ್ನು ಕೂಡ ಕರೆಕ್ಟ್ ಆಗಿ ಮೇಂಟೈನ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ ಮೂರನೇ ನೋಡ್ಬೇಕಾದ್ರೆ ಸ್ಲೀಪ್, ನಿದ್ದೆ ತುಂಬಾನೇ ಮುಖ್ಯ. ಸೊ ಕರೆಕ್ಟ್ ಆಗಿ 7 to 8 ಅವರ್ಸ್ ನಿದ್ದೆ ನಾವು ಮಾಡ್ಬೇಕು. ಅದು ರಾತ್ರಿ ನಿದ್ದೆನೇ ಇರಬೇಕು. ಡೇ ಟೈಮ್ ಅಲ್ಲಿ ನೀವು ಆ ನಿದ್ದೆ ಮಾಡಿದ್ರೆ ನಮ್ಮ ಬಾಡಿಯ ಸರ್ಕ್ಯಾಡಿಯನ್ ರಿದಮ್ ಅನ್ನು ಡಿಸ್ಟರ್ಬ್ ಮಾಡ್ದಂಗೆ ಆಗುತ್ತೆ. ಅಂದ್ರೆ ನಮ್ಮ ಬಾಡಿಗೆ ಒಂದು ಬಯೋಲಾಜಿಕಲ್ ಕ್ಲಾಕ್ ಇರುತ್ತೆ. ಸೊ ಡೇ ಅಂಡ್ ನೈಟ್ ಹೇಗೆ ಹೊರಗೆ ಆಗ್ತಾ ಇರುತ್ತೋ ಅದೇ ರೀತಿ ನಮ್ಮ ಬಾಡಿಯಲ್ಲಿ ಕೂಡ ಡೇ ಅಂಡ್ ನೈಟ್ ಆಗ್ಬೇಕಾದ್ರೆ ಪರ್ಟಿಕ್ಯುಲರ್ ಹಾರ್ಮೋನ್ಸ್ ಯಾವ ರೀತಿಯಲ್ಲಿ ಪ್ರೊಡ್ಯೂಸ್ ಆಗ್ಬೇಕು ಅದೇ ರೀತಿ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಸೊ ನೀವು ಈ ನಿದ್ದೆಯನ್ನ ಚೇಂಜ್ ಮಾಡೋದ್ರಿಂದ ಈ ಸರ್ಕ್ಯಾಡಿಯನ್ ರಿದಮ್ಗೆ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡುವಂತ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ನಾವು ರಾತ್ರಿ ನಿದ್ದೆ 7 to 8 ಅವರ್ಸ್ ಮಾಡೋಕು ಅದು ತುಂಬಾನೇ ಮುಖ್ಯ. ಹಾಗೇನೆ ಐದನೇದೇನಂದ್ರೆ ಟಾಕ್ಸಿನ್ಸ್ ಅನ್ನ ಆದಷ್ಟು ಕಡಿಮೆ ಮಾಡುವಂತದ್ದು. ಸೊ ನಾವು ತಿನ್ನುವಂತ ಆಹಾರದಲ್ಲಿ ಪೆಸ್ಟಿಸೈಡ್ಸ್ ಇರ್ಬೋದು, ಅಥವಾ ನಾವು ಯೂಸ್ ಮಾಡುವಂತ ಕೆಲವು ಪ್ರಾಡಕ್ಟ್ಸ್ ಅಲ್ಲಿ ಕೆಮಿಕಲ್ಸ್ ಇರ್ಬೋದು. ಸೊ ಇವನ್ನೆಲ್ಲ ಆದಷ್ಟು ಕಮ್ಮಿ ಆಗೋ ತರ ನೋಡ್ಕೊಡಿ. ಆದಷ್ಟು ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಅನ್ನ ಯೂಸ್ ಮಾಡಕ್ಕೆ ಟ್ರೈ ಮಾಡಿ. ಹಾಗೇನೆ ನೆಕ್ಸ್ಟ್ ನೋಡೋದಾದ್ರೆ ಗಟ್ ಹೆಲ್ತ್. ಸೊ ನಮ್ಮ ಗಟ್ ಹೆಲ್ತ್ ಕೂಡ ಹಾರ್ಮೋನ್ ಇಂಬ್ಯಾಲೆನ್ಸ್ಗೆ ಕಾರಣವಾಗಬಹುದು. ಹಾಗಾಗಿ ನಮ್ಮ ಗಟ್ ಹೆಲ್ತ್ ಅನ್ನ ಇಂಪ್ರೂವ್ ಮಾಡಕ್ಕೋಸ್ಕರ ಒಳ್ಳೆಯ ಪ್ರಿಬಯೋಟಿಕ್ ಮತ್ತೆ ಪ್ರೋಬಯೋಟಿಕ್ ಇರುವಂತಹ ಆಹಾರವನ್ನ ಸೇವಿಸಬೇಕು. ಮಜ್ಜಿಗೆ, ಮೊಸರು, ತಂಗಳನ್ನ ಈ ತರದ ಪ್ರೋಬಯೋಟಿಕ್ಸ್. ಹಾಗೇನೆ ಒಳ್ಳೆಯ ತರಕಾರಿಗಳಲ್ಲಿರುವಂತಹ ನಾರಿನಾಂಶ ಎಲ್ಲ ಕೂಡ ಪ್ರಿಬಯೋಟಿಕ್ ಆಗಿ ಕೆಲಸ ಮಾಡುತ್ತೆ. ಅಂದ್ರೆ ಒಳ್ಳೆ ಬ್ಯಾಕ್ಟೀರಿಯಾದ ಆಹಾರ ಆಗಿರುತ್ತೆ. ಸೊ ಇದೆಲ್ಲ ಕೂಡ ನಮ್ಮ ಗಟ್ ಹೆಲ್ತ್ ಅನ್ನ ಇಂಪ್ರೂವ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೇನೆ ಗಟ್ಟಿಂದ ಪ್ರೊಡ್ಯೂಸ್ ಆಗುವಂತಹ ಕೆಲವೊಂದು ಹಾರ್ಮೋನ್ಸ್ ಗಳ ಉತ್ಪತ್ತಿಯನ್ನ ಕೂಡ ಹೆಚ್ಚಿಗೆ ಮಾಡಕ್ಕೆ ಅಥವಾ ಬ್ಯಾಲೆನ್ಸ್ ಮಾಡಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ಇದಲ್ದೇನೆ ನಮ್ಮ ಲಿವರ್ ನ ಆರೋಗ್ಯ ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಸೊ ಲಿವರ್ ನ ಆರೋಗ್ಯವನ್ನ ಕಾಪಾಡ್ಕೊಳ್ಳಕ್ಕೆ ಕೆಲವೊಂದು ಹರ್ಬ್ಸ್ ಇರ್ಬೋದು, ಅಂದ್ರೆ ಟರ್ಮರಿಕ್ ಇರ್ಬೋದು, ಅಥವಾ ನೆಲ್ಲಿಕಾಯಿ ಇರ್ಬೋದು, ಸೊ ಈ ತರದ ಲೆಮನ್ ವಾಟರ್ ಇರ್ಬೋದು. ಸೊ ಇದೆಲ್ಲ ಕೂಡ ನಮ್ಮ ಲಿವರ್ ಅನ್ನ ಚೆನ್ನಾಗಿ ಇಟ್ಕೊಳ್ಳಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದೆಲ್ಲ ಮಾಡೋದ್ರ ಮೂಲಕ ನೀವು ನಿಮ್ಮ ಹಾರ್ಮೋನ್ ಅನ್ನ ಬ್ಯಾಲೆನ್ಸ್ ಗೆ ಇಡಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೇನೆ ಕೆಲವೊಂದು ನ್ಯಾಚುರಲ್ ಹರ್ಬ್ಸ್ ಆದಂತಹ ಅಶ್ವಗಂಧ, ಶತಾವರಿ, ತ್ರಿಫಲಾ ಪೌಡರ್ ಇವೆಲ್ಲ ಸೇವಿಸೋದ್ರಿಂದ ಕೂಡ ನಮ್ಮ ಬಾಡಿಯಲ್ಲಿ ಹಾರ್ಮೋನ್ ಬ್ಯಾಲೆನ್ಸ್ ಅನ್ನ ಕಾಪಾಡಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಆದ್ರೆ ಡಾಕ್ಟರ್ ಅಡ್ವೈಸ್ ಇಂದ ನೀವು ಇದನ್ನ ತಗೊಳ್ಳೋದು ಒಳ್ಳೇದು. ಈ ಹಾರ್ಮೋನ್ ಇಂಬ್ಯಾಲೆನ್ಸ್ ಅನ್ನುವಂಥದ್ದು ಓವರ್ ನೈಟ್ ಅಥವಾ ಒಂದು ರಾತ್ರಿಯಲ್ಲಿ ಆಗುವಂತ ಚೇಂಜಸ್ ಅಲ್ಲ. ಸೊ ನಿಮ್ಮ ಲೈಫ್ ಸ್ಟೈಲ್ ಮತ್ತೆ ಫುಡ್ ಹ್ಯಾಬಿಟ್ಸ್ ಮೇಲೆ ಡಿಪೆಂಡ್ ಆಗ್ತಾ ಗ್ರಾಜುವಲ್ ಆಗಿ ಈ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗ್ತಾ ಬರುತ್ತೆ. ಸೊ ನಾನು ಹೇಳಿರುವಂತಹ ಚೇಂಜಸ್ ಅನ್ನ ನೀವು ಮಾಡ್ಕೊಂಡು ಲೈಫ್ ಸ್ಟೈಲ್, ಡಯಟ್ ಇವನ್ನೆಲ್ಲ ಚೇಂಜ್ ಮಾಡ್ಕೊಂಡು ಇವಾಗ್ಲೇ ನಿಮ್ಮ ಹಾರ್ಮೋನ್ಸ್ ಅನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಧನ್ಯವಾದ.